ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಂತೂ ಚಿಕನ್ ವ್ಯಾಪಾರ ಡಲ್ ಆಗಿದೆ. ಚಿಕನ್ ಸ್ಟಾಲ್ಗಳತ್ತ ಬೆರಳೆಣಿಕೆಯಷ್ಟು ಜನ ಮಾತ್ರ ಬರ್ತಿದ್ದಾರೆ. ಹಕ್ಕಿ ಜ್ವರದ ಭೀತಿಯಿಂದಾಗಿ ಚಿಕನ್ ಖರೀದಿಗೆ ಜನ ಮುಂದಾಗ್ತಿಲ್ಲ. ಫಾರ್ಮ್ಗಳಲ್ಲಿ ಕೋಳಿಗಳ ಸಂಖ್ಯೆ ಕಡಿಮೆಯಾಗಿದೆ, ದರ ಹೆಚ್ಚಳ ಆಗಿದೆ. 220 ರೂಪಾಯಿಗೆ 1 ಕೆಜಿ ಚಿಕನ್ ಮಾರಾಟವಾಗ್ತಾ ಇದೆ. ಈ ಬಗ್ಗೆ ಚಿಕನ್ ಸ್ಟಾಲ್ ಮಾಲೀಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನ ಬರ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಎಲ್ಲೆಡೆ ಹಕ್ಕಿ ಜ್ವರ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿ ಜನ ಆತಂಕಕ್ಕೊಳಗಾಗಿದ್ದು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ರಾಜ್ಯದಲ್ಲಿ ಹಕ್ಕಿ ಜ್ವರದ ಹಾವಳಿ ಹೆಚ್ಚಾಗಿರೋದಾಗಿ ಕೋಳಿಗಳ ಸಾವಿನ ಸಂಖ್ಯೆ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಕೂಡ ಸಾಕಷ್ಟು ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿರುವಂಥದ್ದು. ನಾವೀಗ ವಿಜಯನಗರದ ಜಿಲ್ಲೆಯ ಹೊಸಪೇಟೆಯ ಒಂದು ನಗರದಲ್ಲಿದ್ದೀವಿ. ಅಂದರೆ ಇಲ್ಲಿರ್ತಕ್ಕಂಥ ಚಿಕನ್ನ ಸ್ಟಾಲಲ್ಲಿ ನಾವಿದ್ದೀವಿ. ಇಲ್ಲಿ ಗಮನಿಸಬಹುದಾಗಿದೆ, ಇವತ್ತು ಸಂಡೇ ಆಗಿರೋದಾಗಿ ಸಾಕಷ್ಟು ಜನರು ನಿತ್ಯ ಕೂಡ ಬರ್ತಾ ಇದ್ರು. ಆದರೆ ಈಗ ಪ್ರಸ್ತುತವಾಗಿ ಹಕ್ಕಿ ಜ್ವರದ ಹಾವಳಿ ಹೆಚ್ಚಾಗಿರೋದಾಗಿ ಕಸ್ಟಮರ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ತಾವು ನೋಡ್ತಾ ಇದ್ದಾರೆ, ಇದು ವಿಜಯನಗರ ಹೊಸಪೇಟೆ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಚಿಕನ್ ಸ್ಟಾಲ್ ಆಗಿದೆ. ಹೀಗಾಗಿ ಸಾಕಷ್ಟು ಜನರು ಬರ್ತಾ ಇದ್ರು. ಇವತ್ತು ಮಾತ್ರ ಅದರಲ್ಲೂ ಕೂಡ ಸಂಡೇ ಆಗಿರೋದಾಗಿ ಜನರು ಬರ್ತಾ ಇದ್ರು. ಈಗ ಸದ್ಯಕ್ಕೆ ಜನಸಂಖ್ಯೆ ಅಂದರೆ ಚಿಕನ್ ತಿನ್ನುವರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ಹೀಗಾಗಿ ಜೊತೆಗೆ ಇಲ್ಲಿರ್ತಕ್ಕಂಥ ಮಾಲೀಕರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾನೆ. ಅಂದರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಚಿಕನ್ಗಳು ಇಲ್ಲಿ ಸೇಲ್ ಆಗ್ತದಂತೆ ಜನರಿಗೆ ಯಾವುದೇ ಯಾಕಂದರೆ ಮನುಷ್ಯನಿಗೆ ಬರೋ ವೈರಲ್ ಫೀವರು, ಕೋಳಿಗೆ ಬರೋದು ಬರ್ಡ್ ಫ್ಲೂ, ಇದೆಲ್ಲ ಕಾಮನು. 2 ದಿವಸ ಅದರ್ತಾರೆ. ಇದರಲ್ಲಿ ಮಧ್ಯದಲ್ಲಿ ಸಾಯೋದು ಯಾರು? ವ್ಯಾಪಾರಸ್ಥರು, ಕೋಳಿ ಫಾರ್ಮ್ಸ್ ಅವರು ಮಧ್ಯದಲ್ಲಿ ಸಾಯೋದು ಗಿರಾಕಿಗೆ ಹೊರೆ ಆಗುತ್ತೆ ನೋಡ್ರಿ. ಬರೋ ತಿಂಗಳಲ್ಲೇ 300-400 ರೂಪಾಯಿ ಕೆಜಿ ಆಗುತ್ತೆ. ಅಲ್ಲ, ಇವಾಗ ಪ್ರಸ್ತುತವಾಗಿ ರೇಟಿನ ಕಡಿಮೆ ಆಗಿದೆ ಅಥವಾ ರೇಟ್ ಜಾಸ್ತಿ ಆಗಿರೋದು 15 ದಿನದಿಂದ ಮುಂಚೆಗಡೆ. ಈಗ ಮಧ್ಯದಲ್ಲಿ 3 ದಿನದಿಂದ 50 ರೂಪಾಯಿ ಜಂಪ್ ಆಗಿದೆ ನೋಡಿ. ಇನ್ಮೇಲೆ ಇನ್ನೂ ಜಂಪ್ ಆಗುತ್ತೆ. ಪ್ರೊಡಕ್ಷನ್ ಎಲ್ಲ ಡ್ರಾಪ್ ಆಗಿದೆ, 0 ಪ್ರೊಡಕ್ಷನ್ ಐತೆ. ಮುಂದಿನ ದಿನದಲ್ಲಿ ಭಾಳ ತೊಂದರೆ ಇದ್ದಾವೆ. ಅಂದರೆ ಈಗ ರೇಟ್ ಹೆಚ್ಚಿಗೆ ಕಾರಣ ಅಂತಂದರೆ ಹೇಳ್ರಿ, ಪ್ರೊಡಕ್ಷನ್ ಆಫ್ ಡ್ರಾಪು ಅಷ್ಟೇ. ಯಾರೂ ಸಾಕಕ್ಕೆ ತಯಾರಿಲ್ಲ. ಈಗ ಮರಿ ಫ್ರೀ ಕೊಟ್ಟರು ಸಾಕಲ್ಲ ಅಂತಾರೆ. ಅದಕ್ಕೆ ಕೋಳಿ ಧಾನ್ಯ ಏನು ಫ್ರೀ ಕೊಟ್ಟರು ಸಾಕಕ್ಕೆ ತಯಾರಿಲ್ಲ ಯಾರು. ನಮ್ಗೆ ಅದ್ರ ಸವಾಸನೆ ಬೇಡ ಅಂತಾರೆ. ತಿನ್ನೋರು ಮಾತ್ರ ಬಿಡೋದಿಲ್ಲ. ಇವತ್ತು ಬಿಡ್ತಾರೆ, 8 ದಿನ ಆದಮೇಲೆ ತಿರುಗಿ ವಾಪಸ್ ನಮ್ಮ ಹತ್ರ ಬರ್ತಾರೆ. ಅವಾಗ ಅವ್ರಿಗೆ ಎಲ್ಲಿಂದ ಕೋಳಿ ತರೋದು? ಅವಾಗ ಏನಾಗುತ್ತೆ? 400 ರೂಪಾಯಿ ಆಗುತ್ತೆ. ಮಧ್ಯದಲ್ಲಿ ವ್ಯಾಪಾರಸ್ಥರ ಮಧ್ಯದಲ್ಲಿ ಗಿರಾಕಿ ವಾಪಸ್ ಒದ್ಗವ ಅಷ್ಟೇ, ಇನ್ನೇನಾಗಲ್ಲ. ನಾವು ಹೇಳೋ ರೇಟ್ ಅವ್ರು ಒಪ್ಪಲ್ಲ, ಅವ್ರು ಹೇಳೋ ರೇಟ್ ನಾವು ಒಪ್ಪಲ್ಲ. 80% ಬಿಸ್ನೆಸ್ ಕೊರತೆ ಇಲ್ಲ, ಬಟ್ ಪ್ರೊಡಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಡ್ರಾಪ್ ಆಗಿದೆ. ಈಗ 80% ಬಿಸ್ನೆಸ್ ಇದ್ಮೇಲೆ 80 ಪ್ರೊಡಕ್ಷನ್ ಇರಬೇಕು. ಪ್ರೊಡಕ್ಷನ್ ಇರೋದು ಓನ್ಲಿ 10%, 90% ಡ್ರಾಪ್ ಆಗೈತೆ. ಎರಡನೇದು ರೇಟ್ ಇಳಿದೈತೆ. ಮುಂದಿನ ದಿನದಲ್ಲಿ ರೇಟ್ ಬರುತ್ತೋ ಬರಲ್ಲ, ಅವ್ರಿಗೊಂದು ಭಯ. ಹಂಗಾಗಿ ಯಾರು ಸಾಕಕ್ಕೆ ತಯಾರಿಲ್ಲ. ಈಗ ಸಾಕಬೇಕು ಅಂದ್ರೂ ಸಾಲ ತಂದೇ ಸಾಕಬೇಕು. ಸಾಲ ಮಾಡೋಕ್ಕೆ ಯಾರು ರೈತರು ತಯಾರಿಲ್ಲ. 15 ದಿನ ಹಿಂದ್ಗಡೆ ಇರತಕ್ಕಂಥ ರೇಟ್ ಎಷ್ಟು? ಈ ಪ್ರಸ್ತುತ ಕೆಜಿಗೆ ಎಷ್ಟಿದೆ ಅಂತ ಮಾಂಸ? ಹೋದ ವಾರಗಡೆ ಎಲ್ಲ 70-75 ರೂಪಾಯಿ ಇತ್ತು. ಈ ವಾರ ಎಲ್ಲ 95-100 ರೂಪಾಯಿ ದಾಟಿದೆ. ಪ್ರಮುಖವಾಗಿ ಏನಂತಂದರೆ ಹಕ್ಕಿ ಜ್ವರದ ಎಫೆಕ್ಟ್ ಕುಕ್ಕುಟೋದ್ಯಮದ ಮೇಲೆ ಬಿದ್ದಿದೆ, ಅಂದರೆ ಕೋಳಿ ಸಾಕಾಣಿಕೆಗಳ ಮೇಲೆ ಬಿದ್ದಿದೆ. ಆದರೆ ಯಾವುದೇ ಕಾರಣಕ್ಕೂ ಗ್ರಾಹಕರು ಹಿಂದೇಟ್ ಆಗ್ತಾ ಇಲ್ಲ, ಬಟ್ ರೇಟಲ್ಲಿ ಕೂಡ ಹೆಚ್ಚಿಗೆ ಆಗ್ತಾ ಇರುವಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಿಗೇರ್, TV9 ವಿಜಯನಗರ.